ಹಾಗೇನೆ ಶುಭಾಶಯಗಳು ಕೂಡ. ಯಾಕಂದ್ರೆ ನಮ್ಮಲ್ಲಿ ಭೀಮನ ಅಮಾವಾಸ್ಯೆ ಅಂದ್ರೆ ಬಹಳ ಮಹತ್ವದ ಒಂದು ಆಚರಣೆ ಆಗಿರುತ್ತೆ, ಮಹತ್ವದ ವ್ರತ ಆಗಿರುತ್ತೆ. ಈ ಭೀಮನ ಅಮಾವಾಸ್ಯೆಯನ್ನ ಬಹಳ ವಿಶೇಷವಾಗಿ ನಮ್ಮ ಹೆಣ್ಮಕ್ಳು ಆಚರಣೆ ಮಾಡ್ತಾರೆ. ಇದರ ಆಚರಣೆ ಹಿಂದೆ ಬಹಳಷ್ಟು ವಿಶೇಷವಾದ ಮಹತ್ವ ಇದೆ, ಅರ್ಥ ಇದೆ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಭೀಮನ ಅಮಾವಾಸ್ಯೆ ಅಂದ್ರೆ ಏನು, ಅದರ ಆಚರಣೆ ಹೇಗಿರಬೇಕು, ಇದು ನಡೆದು ಬಂದಂತಹ ಹಾದಿ ಏನು, ಇದೆಲ್ಲದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಒಂದ್ ಕಡೆ ಭೀಮನ ಅಮಾವಾಸ್ಯೆ ಹೌದು, ಮತ್ತೊಂದು ಕಡೆ ಗ್ರಹಣ ಕೂಡ. ಆದ್ರೆ ನಮ್ಮಲ್ಲಿ ಗ್ರಹಣ ಗೋಚರ ಇಲ್ಲ ಅನ್ನೋ ಕಾರಣಕ್ಕೆ ಅದರ ಆಚರಣೆನೂ ಬೇಡ. ಹಾಗಾಗಿ ಭೀಮನ ಅಮಾವಾಸ್ಯೆಯನ್ನ ಆರಾಮಾಗಿ ಎಲ್ಲರೂ ಕೂಡ ಆಚರಣೆ ಮಾಡಬಹುದು. ಬಹಳ ವಿಶೇಷವಾದ ಅರ್ಥ ಇದೆ ಭೀಮನ ಅಮಾವಾಸ್ಯೆಗೆ. ಕರ್ನಾಟಕದಲ್ಲೇ ಒಂದೊಂದು ಕಡೆ ಒಂದೊಂದು ಹೆಸರಿನಲ್ಲಿ ಇದನ್ನ ಆಚರಣೆ ಮಾಡ್ತಾರೆ. ಒಂದು ಕಡೆ ಭೀಮನ ಅಮಾವಾಸ್ಯೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಕರೀತಾರೆ, ಪತಿ ಸಂಜೀವಿನಿ ವ್ರತ ಅಂತಾರೆ, ಆಟಿ ಅಮಾವಾಸ್ಯೆ ಅಂತ ಕರೀತಾರೆ ದಕ್ಷಿಣ ಕನ್ನಡ ಭಾಗದಲ್ಲಿ. ಹೀಗೆ ಒಂದೊಂದು ಹೆಸರಲ್ಲಿ ಇದರ ಆಚರಣೆ ಇರುತ್ತೆ. ಭೀಮನ ಅಮಾವಾಸ್ಯೆಯ ಮಹತ್ವ ಏನು, ಯಾಕಾಗಿ ಭೀಮನ ಅಮಾವಾಸ್ಯೆ ವ್ರತವನ್ನ ಮಾಡಬೇಕು, ಮದುವೆ ಆದಂಥ ಹೆಣ್ಮಕ್ಳು ಮಾತ್ರ ಈ ವ್ರತಾಚರಣೆ ಮಾಡಬೇಕಾ, ಮದುವೆ ಆಗದಿರುವವರು ಅವಿವಾಹಿತರು ಕೂಡ ಈ ವ್ರತವನ್ನ ಮಾಡಬಹುದಾ, ಇಂಥ ಹಲವು ವಿಷಯಗಳ ಬಗ್ಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ವಿಚಾರವನ್ನ ತಿಳಿಸ್ಕೊಡ್ತೀವಿ. ಅದರ ಜೊತೆಗೆ ನಮ್ಮ ಸನಾತನ ಧರ್ಮದಲ್ಲಿ ನಾವು ದೇವರನ್ನ ಪೂಜೆ ಮಾಡ್ತೀವಿ, ನಮ್ಮ ಸಂಪ್ರದಾಯ. ಅದರ ಜೊತೆಗೆ ಕೆಲವು ಬಾಂಧವ್ಯಗಳನ್ನ, ಸಂಬಂಧಗಳನ್ನು ಕೂಡ ನಾವು ಪೂಜನೀಯ ಭಾವದಿಂದ ನೋಡ್ತೀವಿ. ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ ಅಂತೀವಿ. ಅಂದ್ರೆ ತಂದೆ ತಾಯಿ ಗುರುಗಳಿಗೆ ಒಂದು ಮಹತ್ವದ ಸ್ಥಾನ. ಅದರ ಜೊತೆಗೆ ಕೈ ಹಿಡಿದಂತಹ ಗಂಡ ದೇವರು ಅಂತ ಭಾವಿಸಿ ಅವರಿಗೆ ಪೂಜೆಯನ್ನ ಸಲ್ಲಿಸುವಂಥದ್ದು. ಅಂದ್ರೆ ಅವರ ಆರೋಗ್ಯ, ಅವರ ಯಶಸ್ಸಿಗೋಸ್ಕರ ಪೂಜೆಯನ್ನ ನೆರವೇರಿಸುವಂತಹ ಪದ್ಧತಿ ಇದೆ ಭೀಮನ ಅಮಾವಾಸ್ಯೆಯ ದಿನ. ವಿಶೇಷವಾದ ಈ ದಿನ ಇದೆಯಲ್ಲ, ಇದರ ಬಗ್ಗೆ ಬಹಳಷ್ಟು ವಿಶೇಷವಾದ ಮಾಹಿತಿಗಳು ಕೂಡ ಇದೆ. ಅದನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಧಾರ್ಮಿಕ ಚಿಂತಕರಾದಂತಹ ಡಾಕ್ಟರ್ ಭೀಮಸೇನಾಚಾರ್ಯ ಅತನೂರ್ ಅವರು. ಆಚಾರ್ಯರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮುಕ್ತಿನಾಗ ದೇವಸ್ಥಾನದ ಧರ್ಮದರ್ಶಿಗಳು, ಧಾರ್ಮಿಕ ಚಿಂತಕರಾಗಿರುವಂಥ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರಿದ್ದಾರೆ. ಅಮ್ಮ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಮ್ಮ, ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ, ಹೆಣ್ಮಕ್ಳ ಹಬ್ಬ ಆಗಿರೋದ್ರಿಂದ ನಿಮ್ಮಿಂದನೇ ಶುರು ಮಾಡ್ತೀನಿ. ಭೀಮನ ಅಮಾವಾಸ್ಯೆ ಇದರ ಆಚರಣೆ ಹೇಗೆ ಬಂತು? ಬಹಳಷ್ಟು ಜನ ಈಗಿನ ಕಾಲದವ್ರು ಇದನ್ನ ಪ್ರಶ್ನೆ ಮಾಡ್ತಾರೆ. ಹಿಂದಿನಿಂದಲೂ ಭೀಮನ ಅಮಾವಾಸ್ಯೆಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸ್ಕೊಂಡು ಗಂಡನ ಪಾದಪೂಜೆ ಮಾಡ್ಕೊಂಡು ಬಂದವರು ಇದ್ದಾರೆ. ಈಗಿನ ಕೆಲವು ಮನಸ್ಥಿತಿಯವರು ಅದನ್ನ ಪ್ರಶ್ನೆ ಮಾಡಬಹುದು. ಆದ್ರೆ ನಮ್ಮ ಆಚರಣೆ ಅದು ಸಂಪ್ರದಾಯ ಅಂತ ಅಂದಾಗ ಅದರದೇ ಆದಂತ ಹಿನ್ನೆಲೆ ಇದೆ. ಭೀಮನ ಅಮಾವಾಸ್ಯೆ ಆಚರಣೆ ಹೇಗೆ ಬಂತು? ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಭೀಮನ ಅಮಾವಾಸ್ಯೆ ಅನ್ನುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ದಿನಕ್ಕೆ ಒಂದು ಹಬ್ಬದ ಆಚರಣೆ ಇದೆ. ಅಂದರೆ ಪ್ರತಿ ದಿವಸವೂ ಕೂಡ ಮಹತ್ವವನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು ಹೇಳ್ತಾ ಬಂದಿರತಕ್ಕಂಥದ್ದು ಈ ಸನಾತನ ಧರ್ಮ. ಹಾಗಾಗಿ ನಾವು ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತೀವಿ, ಪೌರ್ಣಮಿಯನ್ನು ಆಚರಣೆ ಮಾಡ್ತೀವಿ. ಪ್ರತಿಯೊಂದು ದಿವಸಕ್ಕೂ ವಿಶೇಷತೆ ಇದೆ. ಆ ವಿಶೇಷತೆಗಳಲ್ಲಿ ಪ್ರತಿ ದಿವಸದ ಆಹಾರ ವಿಹಾರಗಳು ಕೂಡ ಹೀಗೆ ಇರಬೇಕು ಅನ್ನುವಂತಹ ಕ್ರಮ ಕೂಡ ಇದೆ. ಇನ್ನು ಈ ಭೀಮನ ಅಮಾವಾಸ್ಯೆ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಪುರಾತನೋಕ್ತವಾಗಿರ್ತಕ್ಕಂತಹ ಒಂದು ಕಥೆ ಕೂಡ ಇದೆ. ಹಿಂದೆ ನಾವು ಬಹಳ ಹಿಂದಿನ ಕಾಲಮಾನಕ್ಕೆ ಹೋದಾಗ ಸೌರಾಷ್ಟ್ರ ಅನ್ನುವಂತಹ ದೇಶದಲ್ಲಿ ವಜ್ರಬಾಹು ಅಂತ ಒಬ್ಬ ಮಹಾರಾಜ ಇದ್ದ. ಅವನಿಗೆ ಒಬ್ಬ ಪುತ್ರನಿದ್ದ, ಏಕಮಾತ್ರ ಪುತ್ರನಿದ್ದ. ಅವನು ಕೂಡ ಬಹಳ ಧೀಮಂತನಾಗಿರ್ತಕ್ಕಂಥವನು, ಧೀರ ಶೂರನಾಗಿದ್ದಂಥ, ವಿಶೇಷವಾದಂತಹ ಗುಣಗಳಿಂದ ಸಂಪನ್ನನಾಗಿರ್ತಕ್ಕಂತಹ ಪುತ್ರನಿದ್ದ. ಆ ಪುತ್ರ ಏಕಾಏಕಿ ಅಕಾಲ ಮರಣಕ್ಕೆ ತುತ್ತಾಗ್ತಾನೆ. ಅಂತಹ ಸಂದರ್ಭದಲ್ಲಿ ಮಹಾರಾಜನಿಗೆ ಅವನು ಮದುವೆಯನ್ನು ಮಾಡಬೇಕು, ಮಗನ ಒಂದು ಅಭಿವೃದ್ಧಿಯನ್ನು ನೋಡಬೇಕು ಅಂತ ಅಪೇಕ್ಷೆ ಪಡುವ ಕಾಲದಲ್ಲಿ ಮಗನಿಗೆ ಅಕಾಲ ಮರಣ ಬಂದಾಗ ತುಂಬ ನೋವಿನಿಂದ ಮಗನಿಗೆ ಮದುವೆಯನ್ನು ಸತ್ತಾದ ನಂತರವಾದರೂ ಕೂಡ ಮಾಡಲೇಬೇಕು ಅನ್ನೋ ಅಪೇಕ್ಷೆಯಿಂದ ಊರಲ್ಲೆಲ್ಲ ಡಂಗೂರ ಹೊಡಿಸ್ತಾನೆ. 1,00,000 ವರಹಗಳನ್ನು ಕೊಡ್ತೀನಿ ನನ್ನ ಮಗನನ್ನು ಮದುವೆ ಆದರೆ ಅಂತ. ಯಾರು ಮುಂದೆ ಬರ್ತಾರೆ ಸತ್ತ ಹೆಣಕ್ಕೆ ಮದುವೆ ಮಾಡ್ಕೊಳ್ಳೋಕ್ಕೆ? ಆದರೂ ಅದೇ ಊರಿನಲ್ಲಿದ್ದಂಥ ಒಬ್ಬ ಕಡು ಬಡವ ಬ್ರಾಹ್ಮಣ ಮಾಧವ ಶರ್ಮ ಅಂತಕ್ಕಂತಹ ವ್ಯಕ್ತಿ, ಅವನಿಗೆ 5 ಜನ ಹೆಣ್ಣುಮಕ್ಕಳಿರ್ತಾರೆ. ಅವರಲ್ಲಿ ಅವನು ಹೇಳ್ತಾನೆ, ಯಾರಾದರೂ ಒಬ್ಬರು ತ್ಯಾಗ ಮಾಡಿ ಇನ್ನು 4 ಜನ ಚೆನ್ನಾಗಿರ್ತಾರೆ ಅಂತೇಳಿ. ಮೊದಲು ಅವನ ಹೆಂಡತಿ ಒಪ್ಪದಿದ್ದರೂ ಕೂಡ ತದನಂತರದಲ್ಲಿ ಒಬ್ಬ ಮಗಳನ್ನು ಒಪ್ಪಿಸಿ ಕರ್ಕೊಂಡು ಬಂದು ಆ ಒಂದು ಸತ್ತ ಹೆಣಕ್ಕೇನೆ ಮದುವೆಯನ್ನು ವಿಜೃಂಭಣೆಯಿಂದ ಮಾಡಿ ಸಂತೋಷ ಪಟ್ಕೊಂಡು ಮಹಾರಾಜ ಅಲ್ಲಿಗೆ ಚಿತೆಗೆ ಒಂದು ಸಂಸ್ಕಾರವನ್ನು ಮಾಡಬೇಕು ಅಂತ ಹೇಳಿ
ಸೊಸೆಯ ಕೈಯಲ್ಲೇ ಚಿತೆಗೆ ಒಂದು ಚಿತೆಯನ್ನು ಅವರು ಅಗ್ನಿಸ್ಪರ್ಶ ಮಾಡಬೇಕು ಅನ್ನುವ ಕಾಲದಲ್ಲಿ ಜೋರಾಗಿ ಮಳೆ ಬಂದುಬಿಡುತ್ತೆ. ಮಳೆ ಬಂದಾಗ ಚಿತೆ ಉರಿಯೋದು ಇಲ್ಲ. ಹಾಗಾಗಿ ಎಲ್ಲ ಹೊರಟೋಗ್ತಾರೆ. ಒಬ್ಬಳೇ ಏಕಾಂಗಿಯಾಗಿ ಸ್ಮಶಾನದಲ್ಲಿರ್ತಾಳೆ. ಆ ದಿವಸ ಅಮಾವಾಸ್ಯೆಯಾಗಿರುತ್ತೆ. ಈ ಅಮಾವಾಸ್ಯೆ ಘೋರವಾದ ಕತ್ತಲು. ಆ ಕತ್ತಲಿನಲ್ಲಿ ಒಂದೇ ಹುಡುಗಿ ಸ್ಮಶಾನದಲ್ಲಿರಬೇಕಾದ್ರೆ ಪರಿಸ್ಥಿತಿ ಹೇಗಿರುತ್ತೆ ಊಹಿಸ್ಕೊಳ್ಳಿ. ಅಂತಹ ಸಂದರ್ಭದಲ್ಲಿ ಅವರು ಈ ಒಂದು ಪರಮೇಶ್ವರನನ್ನು ಧ್ಯಾನ ಮಾಡಿ ಪ್ರಾರ್ಥನೆಯನ್ನು ಮಾಡಿದಾಗ ಅವಳು ಪರಮೇಶ್ವರನಿಗೆ ಪ್ರಾರ್ಥನೆ ಮಾಡಿದಾಗ ಅವರು ಪ್ರಕಟಗೊಳ್ತಾರೆ. ಪ್ರಕಟಗೊಂಡಾಗ ಪ್ರಾರ್ಥನೆ ಮಾಡ್ತಾಳೆ, ಎಂತಹ ಮಾರ್ಕಾಂಡೇಯನಿಗೆ, ಚವನ ಮಹರ್ಷಿಗಳಿಗೆ, ಇಷ್ಟೊಂದು ಜನಕ್ಕೆ ನೀನು ಒಂದು ರೀತಿಯ ಆಯುಸ್ಸನ್ನು ಕೊಟ್ಟಿದ್ದೀಯಾ, ನನ್ನ ಪತಿಯನ್ನು ಉಳಿಸ್ಕೊಡು ಅಂತ ಹೇಳಿ. ಹಾಗಾಗಿ ಆ ಪತಿಯನ್ನು ಅವಳು ಪ್ರಾರ್ಥನೆಗೆ ಪಾರ್ವತಿ ಹೇಳ್ತಾಳೆ, ಒಂದು ವ್ರತವನ್ನು ಮಾಡು, ಒಂದು ಸ್ತಂಭವನ್ನು, ದೀಪಸ್ತಂಭವನ್ನು ಮಾಡಿಕೊಂಡು ದೀಪಸ್ತಂಭದಲ್ಲಿ ಪರಮೇಶ್ವರನನ್ನು ಆವಾಹನೆಯನ್ನು ಮಾಡಿಕೊಂಡು ಒಂದು ಪೂಜೆಯನ್ನು ಮಾಡು, ನಿನ್ನ ಪತಿ ಉಳಿತಾನೆ ಅಂತ. ಆಗ ಮಾನಸಿಕವಾದ ಪೂಜೆ ಅಲ್ಲೇನು ಸಿಕ್ಕುತ್ತೆ ಸ್ಮಶಾನದಲ್ಲಿ, ಮಣ್ಣನ್ನೇ ದೀಪಸ್ತಂಭವನ್ನಾಗಿ ಮಾಡಿಕೊಂಡು ಆಲದ ಮರದ ಎಲೆಯನ್ನು ಕಿತ್ತಾಗ ಬರ್ತಕ್ಕಂತಹ ಹಾಲನ್ನೇ ಎಣ್ಣೆಯಾಗಿ ಮಾಡಿಕೊಂಡು ಅದೇ ನಾರನ್ನು ದೀಪವಾಗಿ ಮಾಡಿ ಇದ್ದಂತಹ ಎಲೆಗಳನ್ನೇ ಪತ್ರಪುಷ್ಪಗಳು ಅಂತ ಹೇಳಿ ಪೂಜೆಯನ್ನು ಮಾಡಿ ಮಾನಸಿಕವಾಗಿ ಪೂಜೆಯನ್ನು ಮಾಡ್ತಾಳೆ ಪರಮೇಶ್ವರ ಪ್ರತ್ಯಕ್ಷನಾಗಿ. ಆ ಒಂದು ಸತ್ತಂತಹ ವ್ಯಕ್ತಿ ಬದುಕಿ ಬರ್ತಾನೆ. ಅಂದರೆ ಪತಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಮಾಡಿದಂತಹ ಪರಮೇಶ್ವರನ ಪೂಜೆ ಇದು. ನಿಜವಾಗಿ ಹೇಳಬೇಕಂದ್ರೆ ಪತಿಯನ್ನೇ ಕೂಡಿಸಿ ಪೂಜೆ ಮಾಡಬೇಕು ಅನ್ನೋಕ್ಕಿಂತ ಪರಮೇಶ್ವರನನ್ನು ಪೂಜೆಯನ್ನು ಮಾಡಿ ಪತಿಗಾಗಿ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಪತಿಯ ಒಂದು ಆಯಸ್ಸು ಆರೋಗ್ಯ ಅಭಿವೃದ್ಧಿಗಾಗಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಈ ಭೀಮೇಶ್ವರನ ವ್ರತ. ಇದು ಕತೆ ಇನ್ನು ಮುಂದಕ್ಕೆ ಸಾಗತ್ತೆ, ಅದು ಹೇಗೋ ಇರಲಿ. ಅಂದರೆ ಈ ಒಂದು ವ್ರತದ ಉದ್ದೇಶ ಏನು? ಸುಮಂಗಲಿತನವನ್ನು ಪ್ರಾರ್ಥನೆಯನ್ನು ಮಾಡೋದಕ್ಕೋಸ್ಕರ, ಮತ್ತು ಗಂಡನ ಅಭಿವೃದ್ಧಿಗಾಗಿ, ಆಯಸ್ಸಿಗಾಗಿ, ಆರೋಗ್ಯಕ್ಕಾಗಿ ಮಾಡ್ತಕ್ಕಂತಹ ವಿಶೇಷವಾದ ಪೂಜೆ ಅವತ್ತಿನಿಂದನೂ ಕೂಡ ಬೆಳೆದು ಬಂದಿದೆ ಭೀಮೇಶ್ವರನ ವ್ರತ ಅಂತಕ್ಕಂಥದ್ದು. ವ್ರತಾಚರಣೆ ಹೇಗಿರಬೇಕು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಆಚಾರ್ಯರೇ, ಸಾಮಾನ್ಯವಾಗಿ ಅಮಾವಾಸ್ಯೆ ದಿನ ಪೂಜೆ ಆಗಲಿ ಶುಭ ಕಾರ್ಯ ಆಗಲಿ ನಾವು ಮಾಡೋದಿಲ್ಲ. ಆದರೆ ಈ ವ್ರತವನ್ನು ಅಮಾವಾಸ್ಯೆ ದಿನವೇ ಮಾಡ್ತಾರೆ. ಅದು ಕೂಡ ಬಹಳ ವಿಶೇಷ ಮಹತ್ವ ಅಂತ ಈ ದಿನವನ್ನು ಪರಿಗಣಿಸ್ತಾರೆ. ಯಾಕೆ ಅಮಾವಾಸ್ಯೆ ದಿನನೇ ಮಾಡ್ತಾರೆ? ಶ್ರೀ ಗುರುಭ್ಯೋ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ನೀವು ಹೇಳಿದ ಹಾಗೆ ಅಮಾವಾಸ್ಯೆಯ ದಿನ ಪಿತೃಗಳ ಆರಾಧನೆಗೆ ಒಂದು ವಿಶೇಷವಾದ ಮಹತ್ವ ಇದೆ. ಆದರೂ ಕೂಡ ಈ ಆಷಾಢ ಮಾಸದ ಅಮಾವಾಸ್ಯೆ ಅಂತಂದರೆ ಸುಮಂಗಿಲಿಯರಿಗೆ ಒಳ್ಳೆ ಸೌಭಾಗ್ಯವನ್ನು ತಂದು ಕೊಡತಕ್ಕಂತಹ, ಮದುವೆ ಆಗದೇ ಇದ್ದ ಕನ್ನಿಕೆಯರಿಗೆ ಮದುವೆಯ ಒಂದು ಭಾಗ್ಯವನ್ನು ತಂದು ಕೊಡತಕ್ಕಂತಹ ದಿವಸ ಅಂತ ಕರೀತೇವೆ. ಇದು ಅಮಾವಾಸ್ಯ ಅಂತಂದರೆ ಅಮಾಭೀಮೇಶ್ವರ ವ್ರತ ಅಂತೂ ಇದನ್ನು ಹೇಳಿದ್ದು ಉಂಟು. ಇದಕ್ಕೆ ಹೆಸರು ಅಂದರೆ ಅಮಾವಾಸ್ಯ ಅಂದರೆ ಅವ್ರು ಹೇಳಿದ ಹಾಗೆ ಈ ಒಂದು ಘಟನೆ ನಡೆದದ್ದು ವಜ್ರಬಾಹುವಿನ ಮಗ ಜಯಶೀಲ ಅಂತ ಅಲ್ಲಿ ನಾವು ಕೇಳ್ತೇವೆ. ಸತ್ತ ಗಂಡನನ್ನು ಮರಳಿ ಬದುಕಿಸಿಕೊಂಡು ಶಿವಪಾರ್ವತಿಯರ ಭಗವಂತನ ಪೂಜೆ ಮಾಡಿರತಕ್ಕಂತಹ ದಿವಸ ಅಂತ ಕೇಳ್ತೇವೆ. ಸತಿ ಸಾವಿತ್ರಿಯ ಕಥೆ ಕೇಳ್ತೇವೆ. ಸಾಯುವ ಗಂಡನನ್ನು ಉಳಿಸಿಕೊಂಡವಳವಳು ಸಾವಿತ್ರಿ, ಸತ್ತ ಗಂಡನನ್ನು ಮತ್ತೆ ಬದುಕಿಸಿಕೊಂಡವಳು ಇವಳು. ಇವತ್ತಿನ ದಿನ ಪೂಜೆ ಮಾಡಿರತಕ್ಕಂತಹ ಸಾಧ್ವಿ ಶಿರೋಮಣಿ. ಅದನ್ನು ಚಿಂತನೆ ಮಾಡಿದಾಗ ಭೀಮೇಶ್ವರ ವ್ರತ, ನೀವು ಹೇಳಿದ ಹಾಗೆ ಜ್ಯೋತಿರ್ಭೀಮೇಶ್ವರ ವ್ರತ, ಅಮಾ ಭೀಮೇಶ್ವರ ವ್ರತ, ಅನೇಕ ಹೆಸರು. ದೀಪಸ್ತಂಭ ಗೌರಿ ವ್ರತ ಅಂತ ಕರೀತಾರೆ ಇವತ್ತು. ಭೀಮ ಭೀಮ ಅಂದರೆ ಇಲ್ಲಿ ಭಯಂಕರ ಅಂತ ಅರ್ಥ, ಒಂದು ಅರ್ಥದಲ್ಲಿ. ಅಂದ್ರೆ ಅಭಿಪ್ರಾಯ ಭೀಮೇಶ್ವರ ವ್ರತ ಅಂದ್ರೆ ಭೀಮ ಅಂದ್ರೆ ಇಲ್ಲಿ ಶಿವದೇವರನ್ನು ತೆಗೆದುಕೊಳ್ಬೇಕು. ಯೂಶಲಿ ಕೇಳ್ತಾರೆ ಎಲ್ಲರೂ ಭೀಮನಿಗೂ ಏನು ಸಂಬಂಧ ಅಂತ. ಯಾತಕ್ಕೆ ಅಂತಂದ್ರೆ ಶಿವ ಭಯಂಕರ. ಯಾಕೆ? ಅವನು ಪ್ರಳಯಕರ್ತ. ಇಡೀ ಜಗತ್ತಿನ ಪ್ರಳಯ ಮಾಡತಕ್ಕಂಥವರು ಅದು ರುದ್ರದೇವರು ಅಂದ್ರೆ ಶಿವ. ಶಿವನಿಗೆ ಇಲ್ಲಿ ಭೀಮ ಎಂಬ ಹೆಸರಿನಿಂದ ಇವತ್ತು ಅಂದ್ರೆ ಪೂಜೆ ಮಾಡ್ಲಾಗ್ತದೆ. ಶಿವನಿಗೆ ಭೀಮ ಅನ್ನೋ ಅಷ್ಟೇ. ಈಗ ಆಶೀರ್ವಾದ ಮಾಡೋರು ಹೇಳ್ತಾರೆ ಭೀಮನಂತ ಗಂಡ ಸಿಗ ಅಷ್ಟು ಭೀಮನಂತಹ ಗಂಡ. ಮಹಾಭಾರತದ ಭೀಮ ಅವರು ಶಕ್ತಿಯನ್ನು ಕೊಡತಕ್ಕಂಥವರು, ಅದು ವಾಯುದೇವರ ಅವತಾರಿ. ಆ ಭೀಮ ಬೇರೆ. ಇಲ್ಲಿ ಭೀಮ ಅಂದ್ರೆ ಪ್ರಳಯ ಕಾಲದ ಭಯಂಕರನಾದ ರುದ್ರ ಅಂತ ಅಭಿಪ್ರಾಯ. ಗೊತ್ತಾಯ್ತಾ? ಜಗತ್ತನ್ನು ಪ್ರಳಯ ಮಾಡುವ ವ್ಯಕ್ತಿ ಭೀಮೇಶ್ವರ. ಈಶ್ವರ ಅಂತ ಮುಂದೆ ಇದೆ ನೋಡಿ, ಭೀಮೇಶ್ವರ.
ಅಂದರೆ ಭೀಮನಾದ ಈಶ್ವರ, ಭಯಂಕರನಾದ ಈಶ್ವರ ಶಿವಪಾರ್ವತಿಯರ ಆರಾಧನೆ ಮಾಡತಕ್ಕಂಥ ದಿವಸ. ನೀವು ಹೇಳಿದಾಗಿ ಅಮಾವಾಸ್ಯೆ ದಿನ ಶಿವಪಾರ್ವತಿಯರ ಆರಾಧನೆ ಮಾಡಿದರೆ ಎಲ್ಲ ಸುಮಂಗಲಿಯರಿಗೆ ಒಳ್ಳೆ ಸೌಮಾಂಗಲ್ಯ, ಆ ಗಂಡನ ಆಯುರಾರೋಗ್ಯ ಚೆನ್ನಾಗಿರುತ್ತದೆ. ಯಾತಕ್ಕೆ ಅಂದರೆ ಸಾಮಾನ್ಯವಾಗಿ ಶಿವಪಾರ್ವತಿಯರ ಅನುಗ್ರಹ ಇದ್ದರೆ ಆ ದಂಪತಿಗಳಲ್ಲಿ ಅನ್ಯೋನ್ಯವಾದ ಒಂದು ಪ್ರೀತಿ ದಾಂಪತ್ಯ ಉಂಟಾಗುತ್ತದೆ ಅಂತ ಯಾವಾಗಲೂ ಕೂಡ. ಯಾಕೆ ಗೊತ್ತಾ, ಮನಸ್ಸಿಗೆ ಅಭಿಮಾನಿ ಶಿವ, ಯಾವಾಗಲೂ ಕೂಡ ಮನೋಭಿಮಾನಿ ಅಂತ ನಾವು ಕರೀತೇವೆ. ಸಾಮಾನ್ಯವಾಗಿ ದಂಪತಿಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೇವೆ ಈಗಿನ ಕಾಲಕ್ಕೆ. ಏನೇನೋ ತಪ್ಪು ತಿಳುವಳಿಕೆಯಿಂದ ಎಷ್ಟೋ ಡೈವರ್ಸ್ ಕೇಸ್ಗಳು ಇವತ್ತು ನಡೀತಾ ಇವೆ, ಹೌದೋ ಇಲ್ಲೋ? ಕೇವಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಸರ್ವತಃ ಹಾಗಾಗಬಾರದು. ಆ ದಂಪತಿಗಳಲ್ಲಿ ಅನ್ಯೋನ್ಯವಾದ ಒಂದು ಪ್ರೀತಿ ದಾಂಪತ್ಯ ಬೆಳೆಯಬೇಕು, ಇರಬೇಕು. ಯಾವುದೇ ವಿಧವಾದ ಜಗಳ, ಒಂದು ಅಂದರೆ ಅಸಮಾಧಾನ, ಅಶಾಂತಿ ಇರಬಾರದು. ಭಕ್ತಿ ಶ್ರದ್ಧೆಯಿಂದ ಇವತ್ತು ಆ ಶಿವಪಾರ್ವತಿಯರ ಪೂಜೆ ಮಾಡಿದಾಗ ಆ ದಂಪತಿಗಳಲ್ಲಿ ಅನ್ಯೋನ್ಯವಾದ ಪ್ರೀತಿ ಮತ್ತು ಗಂಡನಿಗೆ ಒಳ್ಳೆ ಆರೋಗ್ಯ ಆಯುಷ್ಯವನ್ನು ಪ್ರಾರ್ಥನೆ ಮಾಡುವ ದಿವಸ ಸುಮಂಗಲಿಯರು. ಸಾಮಾನ್ಯವಾಗಿ ಒಂದು ಮಾತಿದೆ, ಅವರು ಹೇಳಿದ ಹಾಗೆ ಹೆಣ್ಣು ಮಕ್ಕಳಿಗೆ ಗಂಡನೇ ದೈವ, ಪತಿದೇವರು ಅಂತ ಹೇಳೋ ಪ್ರಸಿದ್ಧಿನೇ ಇದೆ. ಗಂಡನಲ್ಲಿ ಭಗವಂತನನ್ನು ಕಾಣುವ ಸಂಸ್ಕೃತಿ ನಮ್ಮದು, ಸನಾತನ ಹಿಂದೂ ಸಂಸ್ಕೃತಿ. ಜೊತೆಗೆ ಇನ್ನೊಂದು ಮಾತು ಶಾಸ್ತ್ರದಲ್ಲಿ, ಪತಿರೇವ ಗುರುಸ್ತ್ರೀಣ, ಹೆಣ್ಣು ಮಕ್ಕಳಿಗೆ ಗಂಡನೇ ಗುರು, ಮುಖ್ಯವಾದ ಗುರು ಅವನು, ಮತ್ತು ದೈವ ಎಲ್ಲವೂ ಅವನೇ. ಅಂದರೆ ನಾವು ಯಾವುದೇ ಹೆಣ್ಣುಮಕ್ಕಳಾಗಲಿ ಪತ್ಯಂತರ್ಗತ ಭಗವಂತನ ಪೂಜೆ. ಈಗ ನೋಡಿ, ಪುರುಷರೆಲ್ಲರೂ ಕೂಡ ಭಗವಂತನ ಪ್ರತಿಮೆಗಳಲ್ಲಿ, ಶಾಲಿಗ್ರಾಮಗಳಲ್ಲಿ ದೇವರ ಪೂಜೆಯನ್ನು ಮಾಡುತ್ತೇವೆ. ಹೆಣ್ಣು ಮಕ್ಕಳು ದೇವರ ಪೂಜೆ ಮಾಡೋದು ಹೇಗೆ? ಗಂಡನ ಪ್ರೀತಿ ಸಂಪಾದನೆ, ನೀನು ಮಾಡತಕ್ಕಂತಹ ಗಂಡನ ಪೂಜೆ ಅದೇ ಭಗವಂತನ ಪೂಜೆ ಆಗುತ್ತದೆ, ಅದೇ ಶಿವನ ಪೂಜೆ ಆಗುತ್ತದೆ. ಪತ್ಯಂತರ್ಗತ ಭಗವಂತನ ಆರಾಧನೆ ಅಂದರೆ ವಿಶೇಷವಾಗಿ ಇಡೀ ಜೀವನದಲ್ಲಿ ಆ ಪತಿಯನ್ನು ಸಂತೋಷಪಡಿಸಿದ್ರೆ ನಿಶ್ಚಿತವಾಗಿ ಭಗವಂತನ ಅನುಗ್ರಹ ನಿನಗಾಗುತ್ತದೆ. ಆ ನಿಟ್ಟಿನಲ್ಲಿ ಯಾಕೆಂದರೆ ನಾ ಹೇಳಿದಲ್ಲ, ಸೌಮಾಂಗಲ್ಯ, ಹೆಣ್ಣು ಮಕ್ಕಳಿಗೆ ಸೌಭಾಗ್ಯತನ, ಈ ಮುತ್ತೈದೆತನ ಇದು ಬಹಳ ಮುಖ್ಯವಾದದ್ದು. ಮುತ್ತೈದೆತನ ನಿರಂತರವಾಗಿರಬೇಕಾದ್ರೆ ಗಂಡ ಗಟ್ಟಿಮುಟ್ಟಿಯಾಗಿರ್ಬೇಕು, ಗಂಡನ ಆರೋಗ್ಯ ಚೆನ್ನಾಗಿರ್ಬೇಕು, ಗಂಡನಿಗೆ ದೀರ್ಘವಾದ ಆಯುಷ್ಯ ಬೇಕು. ಅದನ್ನ ಪ್ರಾರ್ಥನೆ ಮಾಡೋದೇ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ವಿಶೇಷವಾಗಿ ಮಾಡದಂತ ಕೆಲವೊಂದು ಆಚರಣೆ, ಕೆಲ ಸಂಪ್ರದಾಯ, ಈ ತರದ ಬಾಂಧವ್ಯಗಳಲ್ಲಿ ಸಣ್ಣ ಪುಟ್ಟ ಏರ್ಪೇರುಗಳಿದ್ರೂ ಕೂಡ ಅದನ್ನ ನಿವಾರಣೆ ಮಾಡುತ್ತೆ. ಭೀಮನ ಅಮಾವಾಸ್ಯೆ, ಈ ಆಚರಣೆ, ಪೂಜೆ ಮಾಡೋದು ಅಲ್ವಾ? ಎಸ್, ಒಬ್ರು ಕಾಲರ್ ಇದ್ದಾರೆ, ತುಂಬಾ ಕಾಲ್ಸ್ ಬರ್ತಾ ಇದೆ. ಸುದರ್ಶನ್ ಅಂತ ಬಳ್ಳಾರಿಯಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಸುದರ್ಶನ್ ಅವರೇ. ಸುದರ್ಶನ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಕೇಳಿ ನಿಮ್ಮ ಪ್ರಶ್ನೆ ಏನು? ಭೀಮನ ಅಮಾವಾಸ್ಯೆ ಶುಭಾಶಯಗಳು ಮೇಡಮ್, ನಿಮಗೂ ಗುರುಜಿ ಅವರು. ಧನ್ಯವಾದಗಳು. ಆದಷ್ಟು ನಾನು ಇದೇ ರಿಕ್ವೆಸ್ಟ್ ಮಾಡೋದು, ಆದಷ್ಟು ಭೀಮನ ಅಮಾವಾಸ್ಯೆ ಕುರಿತಂತೆ, ಇವತ್ತಿನ ದಿನದ ವಿಶೇಷತೆ ಕುರಿತಂತೆಯೇ ಪ್ರಶ್ನೆಗಳಿರಲಿ. ಕಾಲ್ಸ್ ಕನೆಕ್ಟ್ ಮಾಡಿದ್ರೆ ಯೂಶಲಿ ಜಾತಕದ ಬಗ್ಗೆ, ಮದುವೆ ಮುಂಜಿ ಬಗ್ಗೆ ಕೇಳ್ತಾರೆ, ತಪ್ಪಲ್ಲ. ಆದರೆ ಇವತ್ತು ಭೀಮನ ಅಮಾವಾಸ್ಯೆ ಇರೋದ್ರಿಂದ ಆದಷ್ಟು ಇದರ ರಿಲೇಟೆಡ್ ಪ್ರಶ್ನೆಗಳಿರಲಿ ಅಂತ. ಸರ್ ಹೇಳಿ ನಿಮ್ಮ ಪ್ರಶ್ನೆ ಏನು ಅಂತ. ಮೇಡಮ್, ಭೀಮನ ಅಮಾವಾಸ್ಯೆ ಅಂದ್ರೆ ಬರೇ ಮದುವೆ ಮಾಡಿದವ್ರಂದೇ ಮಾಡ್ಬೇಕಾ, ಏನು ನಾವು ಬ್ಯಾಚುಲರ್ ಇದೀವಿ ಮೇಡಮ್, ನಾವೂ ಮಾಡ್ಬೋದಾ ಮೇಡಮ್? ಓ, ನೀವು ಕೇಳ್ತಾ ಇರೋದು ಒಳ್ಳೆ ಹುಡುಗಿ ಸಿಗ್ಲಿ ಅಂತ ನಾವು ಮಾಡ್ಬೋದು ಅಂತನಾ? ಇಲ್ಲ ಮೇಡಮ್, ಒಳ್ಳೆ ಜಾಬ್ ಸಿಗ್ಲಿ, ಒಳ್ಳೆ ಮದುವೆ ಆಗ್ಲಿ ಅಂತೇಳಿ ನಮ್ದು ಅದೇನೆ, ಒಳ್ಳೆ ಹುಡುಗಿ ಸಿಗ್ಲಿ ಅಂತ ನಾವು ಮಾಡ್ಬೋದಾ ಕೇಳ್ತಿದ್ದೀರಿ ನೀವು? ಹ್ಞೂ ಮೇಡಮ್, ಮಾಡ್ಬೋದಾ ಅಂತೇಳಿ ಕೇಳ್ತಾ ಇದೆ. ಖಂಡಿತ ಮಾಡ್ಬೋದು. ಪರಮೇಶ್ವರನ ಪೂಜೆ ಮಾಡೋದಕ್ಕೆ ಇವರೇ ಮಾಡಬೇಕು ಅನ್ನೋ ಯಾವುದೇ ಒಂದು ನಿರ್ಬಂಧ ಇಲ್ಲ. ಹಾಗಾಗಿ ತಾವು ಮಾಡಬಹುದು, ಎಲ್ಲರೂ ಮಾಡಬಹುದು. ಮತ್ತೊಂದು ವಿಚಾರ ಏನಂದರೆ, ಯಾವುದೇ ಒಂದು ಹೆಣ್ಣುಮಕ್ಕಳು ಪೂಜೆ ಮಾಡಬೇಕಾದ್ರೆ ಅದಕ್ಕೆ ಬೆಂಬಲವಾಗಿ ಪುರುಷರು ಇದ್ದೇ ಇರ್ತಾರೆ. ಅವರು ಸಹಕಾರ ಇಲ್ಲದಿರ ಯಾವುದನ್ನು ಮಾಡಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಆ ಒಂದು ಪಾಲು ತಮಗೂ ಸೇರುತ್ತೆ. ಇದು ಕೇವಲ ಸ್ತ್ರೀಯರು ಮಾತ್ರ ಮಾಡಬೇಕು ಅಂತೇನಿಲ್ಲ. ಆದರೆ ಸ್ತ್ರೀಯರು ತಮ್ಮ ಪತಿಯ ಒಂದು ಆರೋಗ್ಯ ಮತ್ತು ಆಯಸ್ಸಿಗಾಗಿ ಮಾಡ್ತಕ್ಕಂಥದ್ದು, ತಮ್ಮ ಸುಮಂಗಲಿತನವನ್ನು ಕಾಪಾಡಿಕೊಳ್ಳಿಕ್ಕಾಗಿ ಮಾಡ್ತಕ್ಕಂಥದ್ದು. ಇದು ಕೂಡ ಮದುವೆಗೆ ಮುಂಚಿನ ಹೆಣ್ಣು ಮಕ್ಕಳು ಮಾಡಬಹುದು. ಯಾಕೆ ಅಂದರೆ ಮುಂದೆ ಒಳ್ಳೆಯ ಒಬ್ಬ ಗಂಡ ಬರಲಿ ಅನ್ನೋದಕ್ಕೋಸ್ಕರ ಮದುವೆ ಆಗಿರ್ತಕ್ಕಂಥವರು ಮಾಡಬಹುದು. ಇರುವ ಗಂಡನ ಒಂದು ಆರೋಗ್ಯಕ್ಕಾಗಿ ತಾವು ಮಾಡಿ ಒಳ್ಳೆಯ ಹುಡುಗಿಯೂ ತಮಗೆ ಸಿಕ್ಕಲಿ ಮತ್ತು ಒಳ್ಳೆಯ ಅಭಿವೃದ್ಧಿಯೂ ಆಗಲಿ. ನಿಜ, ಒಳ್ಳೆಯ ಗಂಡ ಸಿಗಬೇಕು ಅಂತ ಹೆಣ್ಮಕ್ಳು ಹೇಗೆ ಆಸೆ ಪಡ್ತಾರೋ,
ಗಂಡು ಮಕ್ಕಳು ಕೂಡ ಹಾಗೆ ಆಸೆ ಪಡ್ತಾರೆ, ಒಳ್ಳೆ ಹುಡುಗಿ ಸಿಗ್ಲಿ, ಯಾಕಂದ್ರೆ ಜೀವನ ಚೆನ್ನಾಗಿರ್ಬೇಕು ಅಂತ. ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳ ಒಂದು ಅರ್ಥನೇ ಕಳೆದು ಹೋಗ್ತಾ ಇದೆ. ಹಾಗಿರುವಾಗ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಒಳ್ಳೆ ಜೀವನ ಸಂಗಾತಿ ಸಿಗ್ಬೇಕು ಅಂತ ಬಯಸೋದ್ರಲ್ಲಿ ತಪ್ಪೇನಿಲ್ಲ. ಆ ರೀತಿ ಆರಾಧನೆ ಮಾಡ್ಕೊಳ್ಳೋದ್ರಲ್ಲೂ ಕೂಡ ಏನೂ ತಪ್ಪಿಲ್ಲ ಅನ್ನೋದನ್ನ ಅಮ್ಮ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.